ಎಲ್ಲರಿಗೂ ನಮಸ್ಕಾರ. ಬೆಳಗು ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಳಗು ಬೆಳಗಿನಲ್ಲಿ ಬೆಳಕಿದೆ. ಇವತ್ತು ನಾನು ಓಶೋ ಅವರ ಒಂದು ಹೇಳಿಕೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಆ ಹೇಳಿಕೆ ಯಾವುದು ಅಂದರೆ, ನೋ ಸೊಸೈಟಿ ವಾಂಟ್ಸ್ ಯು ಟು ಬಿಕಮ್ ವೈಸ್. ಇನ್ನೂ ಹೆಚ್ಚು ಮುಂದೆ ಹೇಳಿದ್ದಾರೆ. ಆ ವಾಕ್ಯ ನೀವು ಒಂದು ಶಾರ್ಟ್ ಇದೆ ನೋಡಿ, ಯೂಟ್ಯೂಬಲ್ಲಿ ಶಾರ್ಟ್ಸ್ ಬರುತ್ತಲ್ಲ, ಅದರಲ್ಲಿದೆ. ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದನ್ನು ನೋಡಿ ನೀವು. ನೋ ಸೊಸೈಟಿ ವಾಂಟ್ಸ್ ಯು ಟು ಬಿಕಮ್ ವೈಸ್ ಅಂತ ಹೇಳಿದ್ದಾರೆ. ಯಾಕಾಗ ಹಂಗೆ ಹೇಳಿದ್ದಾರೆ ಅಂದರೆ, ನೀವು ಬುದ್ಧಿವಂತರಾದರೆ ಯು ಬಿಕಮ್ ಡೇಂಜರಸ್ ಟು ದಿ ಎಸ್ಟಾಬ್ಲಿಷ್ಮೆಂಟ್, ಡೇಂಜರಸ್ ಟು ದಿ ಪೀಪಲ್ ಹೂ ಆರ್ ಇನ್ ಪವರ್. ಹೀಗೆ ಹೇಳಿದ್ದಾರೆ. ಅಂದರೆ ಯಾವುದೇ ಸೊಸೈಟಿ ಆಗಲಿ, ಯಾವುದೇ ಸಮಾಜವಾಗಲಿ ನಿಮ್ಮನ್ನ ಬುದ್ಧಿವಂತರಾಗೋದಕ್ಕೆ ಇಚ್ಛಿಸೋದಿಲ್ಲ ಅಂತ ಹೇಳಿದ್ದಾರೆ. ಅಥವಾ ನೀವು ವಿವೇಕವಂತರಾಗೋದನ್ನು ಅದು ಇಚ್ಛಿಸೋದಿಲ್ಲ. ಇದನ್ನು ನಾವೀಗ ಯೋಚನೆ ಮಾಡ್ತಾ ಬರೋಣ. ಯಾಕಾಗ ಅದು ಇಚ್ಛಿಸೋದಿಲ್ಲ ಅಂದರೆ, ನೀವು ಬುದ್ಧಿವಂತರಾದರೆ ನೀವು ಇಂಡಿವಿಜುವಾಲಿಟಿನ ಅಸರ್ಟ್ ಮಾಡ್ತೀರಾ, ಪ್ರತಿಪಾದಿಸ್ತೀರಾ. ನೀವು ನಿಮ್ಮ ಓನ್ ಫಿಲಾಸಫಿಯನ್ನು ಹೊಂದ್ತೀರಾ. ನಿಮ್ಮನ್ನು ಯಾರೂ ಶೋಷಣೆ ಮಾಡೋದಕ್ಕಾಗೋದಿಲ್ಲ, ಯಾರೂ ನಿಮ್ಮನ್ನು ಅಧೀನದಲ್ಲಿ ಇಟ್ಟುಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಸ್ವಇಚ್ಛೆಯಿಂದ ಅಥವಾ ಸ್ವಂತ ಬುದ್ಧಿಯಿಂದ ಕಾರ್ಯವನ್ನು ಮಾಡ್ತೀರಾ. ಬೇರೆ ಯಾವುದೋ ಅಥವಾ ಇನ್ನೊಬ್ಬರ ಅಧೀನಕ್ಕೆ ನೀವು ಒಳಗಾಗೋದಿಲ್ಲ. ಮತ್ತೆ ನೀವು ಶೋಷಣೆಯ ವಿರುದ್ಧ ಧ್ವನಿಯನ್ನು ಎತ್ತೋದಕ್ಕೆ ಪ್ರಾರಂಭಿಸ್ತೀರಾ. ಹಾಗಾಗಿ ಯಾವುದೇ ರಾಜಕೀಯ ವ್ಯವಸ್ಥೆ ಇರಲಿ, ಧಾರ್ಮಿಕ ವ್ಯವಸ್ಥೆ ಇರಲಿ, ಯಾವುದೇ ಸಮಾಜವಾದರೂ ನಿಮ್ಮನ್ನು ಬುದ್ಧಿವಂತರಾಗೋದಕ್ಕೆ ಅದು ಇಷ್ಟಪಡೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದು ನನಗೆ ಬಹಳ ಒಂಥರ ಒಳ್ಳೆಯ ಅದ್ಭುತವಾದ ಚಿಂತನೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಇವತ್ತು ಇದನ್ನು ತೆಗೆದುಕೊಂಡು ಬಂದಿದ್ದೇನೆ. ನೀವು ಬುದ್ಧಿವಂತರಾದ್ರಿ ಅಂದರೆ ನೀವು ನಿಮ್ಮ ಓನ್ ಚಿಂತನೆಯನ್ನು ಆರಂಭಿಸ್ತೀರಾ. ನಿಮ್ಮದೇ ಆದ ಒಂದು ತತ್ವ ಜ್ಞಾನವನ್ನು ನೀವು ಹೊಂದ್ತೀರಾ. ಬೇರೆ ಎಸ್ಟಾಬ್ಲಿಷ್ಮೆಂಟಿಂದ ಅಥವಾ ಬೇರೆ ಯಾರ ಹತ್ರ ಪವರ್ ಇದೆ ಅವರಿಂದ ನೀವು ಶೋಷಣೆಗೆ ಒಳಗಾಗೋದಿಲ್ಲ. ಅವರ ಅಧೀನದಲ್ಲಿ ನೀವು ಬರೋದಿಲ್ಲ. ಅದನ್ನು ನೀವು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಾ. ಅಥವಾ ಯಾರಿಗೆ ಪವರ್ ಇದೆ ಅವ್ರನ್ನ ನೀವು ಕ್ವಶನ್ ಮಾಡ್ತೀರಾ. ಅವರ ಶೋಷಣೆಯ ವಿರುದ್ಧ ಧ್ವನಿ ಎತ್ತೀರಾ. ಹಾಗಾಗಿ ಈ ಅಧೀನತೆ ಅನ್ನೋದಿದೆಯಲ್ಲ, ಅಥವಾ ಯಾರನ್ನು ನಮ್ಮ ನಿಗ್ರಹಕ್ಕೆ ಒಳಪಡಿಸೋದಿದೆಯಲ್ಲ ಇನ್ನೊಬ್ಬರನ್ನ, ಅದಕ್ಕೆ ನೀವು ಒಳಗಾಗೋದಿಲ್ಲ. ಯಾಕೆಂದ್ರೆ ನೀವು ಸ್ವತಂತ್ರರಾಗೋದಕ್ಕೆ ಇಷ್ಟಪಡ್ತೀರಾ, ಸ್ವತಂತ್ರತೆಯನ್ನ ಇಷ್ಟಪಡ್ತೀರಾ. ನೀವು ಸ್ವತಂತ್ರರಾದ್ರೆ ಅಂದರೆ ನೀವು ಯಾವುದೇ ಈ ನಿಗ್ರಹತೆಗೆ ಬರೋದಿಲ್ಲ. ಅಲ್ಲಿ ನೀವು ನಿಮ್ಮನ್ನು ಯಾರೂ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಯಾವುದೇ ಸಮಾಜ ನಿಮ್ಮನ್ನು ಬುದ್ಧಿವಂತರಾಗೋದರ ವಿರೋಧವಾಗಿ ಇದೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಇದು ಈ ರೀತಿಯಾಗಿದೆಯಾ ಇಲ್ವಾ ಅಂತ. ಒಂದು ರೀತಿಯಲ್ಲಿ ಆ ರೀತಿಯಾಗಿದೆ. ಅದು ಹೌದು ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಒಬ್ರು ಯಾವುದೋ ಒಂದು ರೀತಿಯಲ್ಲಿ ಒಂದು ಮೇಲ್ದರ್ಜೆಗೆ ಹೋಗಿರ್ತಾರೆ ಅಂತ ಅನ್ಕೊಳ್ಳಿ. ಅವ್ರು ಯಾವುದೋ ಒಂದು ರೀತಿಯಲ್ಲಿ ಶೋಷಣೆ ಮಾಡ್ತಾ ಇರ್ತಾರೆ. ಅದು ಶೋಷಣೆ ಅಂತ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. ಅವರು ಇದು ಈ ರೀತಿ ಯಾವುದೊಂದು ಸ್ವಾಭಾವಿಕವಾಗಿ ಅವರು ನಡೀತಾ ಇರುತ್ತೆ ಅದು. ಆದರೆ ಅದು ಶೋಷಣೆ ಅಂತ ಗೊತ್ತಾಗದು ಯಾರಿಗೆ ಅಂದರೆ, ಯಾರು ವಿವೇಕವಂತನಾಗಿ ಯೋಚನೆ ಮಾಡ್ತಾನಲ್ಲ ಅವನಿಗೆ ಅದು ಶೋಷಣೆ ಅಂತ ಗೊತ್ತಾಗತ್ತೆ. ಆವಾಗ ಅವನು ಅದನ್ನ ವಿರೋಧ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಆಗ ಅವರು ಪೀಪಲ್ ಹೂ ಆರ್ ಇನ್ ಪವರ್, ಅವರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಹಾಗಾಗಿ ಈ ರೀತಿಯ ದೃಷ್ಟಿಯಿಂದ ಅವರು ಅದನ್ನ ಹೇಳಿದ್ದಾರೆ ಅಂತ ನಾನು ಅನ್ಕೋತೀನಿ. ಆಮೇಲೆ ನೀವು ಯಾರದ್ದೇ ಕಂಟ್ರೋಲಿಗೆ ಬರೋದಿಲ್ಲ. ಅವನದೇ ಓನಾಗಿ ಬೆಳೆಯೋದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ, ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಾನೆ. ಅದು ಯಾವುದೇ ಒಂದು ಸೊಸೈಟಿ ಇಷ್ಟಪಡೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ನನಗೆ ಸತ್ಯ ಅಂತ ಅನ್ನಿಸ್ತು. ಇಲ್ಲಿ ಈ ರೀತಿಯ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ಕ್ವಶನ್ ಮಾಡಿದೆ. ಈ ಸೋಷಿಯಲ್ ನಾರ್ಮ್ಸ್ ಇರುತ್ತೆ, ಅಥವಾ ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂತಹ ಪ್ರಾಕ್ಟೀಸ್ಗಳಿರುತ್ತೆ. ಅದ್ರ ವಿರುದ್ಧ ಅವನು ಧ್ವನಿ ಎತ್ತೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಥವಾ ಆ ಪ್ರಾಕ್ಟೀಸಿಗೆ ಅವನು ಹೋಗೋದೇ ಇಲ್ಲ, ಅವನು ತೆರ್ಕೊಳ್ಳೋದೇ ಇಲ್ಲ. ಇದು ಸರಿಯಾದ್ದಲ್ಲ ಅಂತ ಅವನು ಹೇಳೋದಕ್ಕೆ ಪ್ರಾರಂಭಿಸ್ತಾನೆ. ಹಾಗಾಗಿ ನಿಮ್ಮನ್ನ ಬುದ್ಧಿವಂತರಾಗೋದಕ್ಕೆ ಅಥವಾ ನಾವು ಬುದ್ಧಿವಂತರಾಗೋದಕ್ಕೆ ಯಾವುದೇ ಸಮಾಜ ಬಿಡೋದಿಲ್ಲ ಅಂತ ಅವರು
ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ನೋಡಿ. ಇದು ಒಂದು ರೀತಿಯಲ್ಲಿ ಯೋಚನೆ ಮಾಡಬೇಕಾದಂತಹ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನ ನಾವು ಇನ್ನೂ ಹೆಚ್ಚು ಯೋಚನೆ ಮಾಡಿ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಒಂದು ಸಮಾಜದ ಮನಸ್ಥಿತಿ ಅಂತ ಇರುತ್ತೆ. ಒಬ್ಬ ವ್ಯಕ್ತಿಯ ಮನಸ್ಥಿತಿ ಬೇರೆ, ಸಮಾಜದ ಮನಸ್ಥಿತಿ ಬೇರೆ. ಅದು ಒಂದು ಸಿಸ್ಟಮಿನ ವ್ಯವಸ್ಥೆಯ ಮನಸ್ಥಿತಿ. ಸಮಾಜ ಅನ್ನೋದಕ್ಕಿಂತ ಒಂದು ವ್ಯವಸ್ಥೆಯ ಮನಸ್ಥಿತಿ ಮತ್ತು ಒಬ್ಬ ವ್ಯಕ್ತಿಯ ಮನಸ್ಥಿತಿ, ಅವೆರಡರ ನಡುವೆ ಆಗ್ತಕ್ಕಂತಹ ಘರ್ಷಣೆ, ಇದನ್ನೆಲ್ಲ ಸಮಾಜದಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ಅಂತ ನಾನು ಅನ್ಕೋತೀನಿ. ಈ ರೀತಿಯ ಫಿಲಾಸಫಿನೆಲ್ಲ ಓದಿದಾಗ ನಮ್ಗೇನೋ ಒಂಥರ ಓ ಹೌದಲ್ಲ ಅಂತ ಅನ್ಸ್ಬಿಡುತ್ತೆ. ನಮ್ಮ ವಿರುದ್ಧ ಸಮಾಜ ಇದೆಯಾ, ನಾವು ಬುದ್ಧಿವಂತರಾಗೋದರ ವಿರುದ್ಧ ಇದೆಯಾ? ಆದರೆ ನಮಗೆ ಆ ಬುದ್ಧಿವಂತಿಕೆ ಅಥವಾ ವಿವೇಕವುಳ್ಳ ಮನುಷ್ಯರು ಯಾವಾಗ ಬೇಕಾಗತ್ತೆ ಅಂದರೆ, ನಮಗೆ ಯಾವುದೋ ಒಂದು ಸಮಸ್ಯೆ ಬಂದಾಗ ಅವಾಗ ನಮಗೆ ವಿವೇಕವಂತರು ಬೇಕಾಗತ್ತೆ, ಬುದ್ಧಿವಂತರು ಬೇಕಾಗತ್ತೆ ಅದನ್ನ ಬಗೆಹರಿಸೋದಕ್ಕೆ. ಹಾಗಾಗಿ ಸಮಾಜದಲ್ಲಿ ಯಾರಿಗೆ ನಾವು ಬುದ್ಧಿವಂತರು ಆಗೋದು ಬೇಡ ಅಂದ್ರೆ, ಯಾರು ಶೋಷಣೆ ಮಾಡ್ತಾ ಇರ್ತಾರೆ, ಯಾರು ಬೇರೆಯವ್ರನ್ನ ನಮ್ಮ ಕಂಟ್ರೋಲಿಗೆ ತಗೋಬೇಕು ಅನ್ಕೋತಾ ಇರ್ತಾರೆ, ಆ ರೀತಿಯಾಗಿ ಯಾರು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಆ ರೀತಿಯಾಗಿ ಯಾರು ಮೇಲ್ದರ್ಜೆಯಲ್ಲಿ ಇರ್ತಾರೆ, ಅವರಿಗೆ ಯಾವತ್ತೂ ಅವ್ರ ಕೆಳಗಡೆ ಇರೋರು ಅಥವಾ ಅವ್ರ ಕೆಳಗಡೆ ಇರೋರು ಅಂತ ಅವ್ರು ಅನ್ಕೊಂಡಿರ್ತಾರಲ್ಲ, ಅವರು ಬುದ್ಧಿವಂತರಾಗೋದಕ್ಕೆ ಇಚ್ಛೆ ಪಡೋದಿಲ್ಲ. ಬುದ್ಧಿವಂತರಾಗೋದು ಅಂದ್ರೆ ಅವ್ರ ಕೆಲಸದಲ್ಲ, ವಿವೇಕ ಉಳ್ಳವರು ಅಂತ. ಅಂದ್ರೆ ನಾವು ಶೋಷಣೆಗೊಳಗಾಗ್ತಾ ಇದ್ದೀವಿ ಅಂತ ನಾವು ಗೊತ್ತಾಗತ್ತಲ್ಲ ಅವರಿಗೆ, ಅದು ಅಂಥವ್ರು ಆ ರೀತಿಯ ಬುದ್ಧಿವಂತಿಕೆ ಆಗ್ಬಾರ್ದು ಅಂತ. ಅದು ಆ ರೀತಿಯ ಜನರಿಗೆ ಅದು ಆ ರೀತಿಯಾಗಿ ಅನ್ಸುತ್ತೆ. ಈಗ ಇದನ್ನ ನೋಡಿ ನಾವು ಈ ರೀತಿಯ ಸಂಘರ್ಷಗಳು ಎಷ್ಟೋ ಕಡೆ ಆಗುತ್ತೆ. ಈಗ ಉದಾಹರಣೆ, ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಅವರೇನೋ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ, ಅವರು ಹೈಯರ್ ಲೆವೆಲಿಂದ ಅವನಿಗೆ ಪ್ರಶಂಸೆಗಳು ಬರ್ತಾ ಇರುತ್ತೆ. ಇನ್ನೊಬ್ರು ಯಾರೋ ಹೊಸಬ್ರನ್ನ ಅವರು ತಗೋತಾರೆ ಅವ್ರ ಟೀಮಿಗೆ, ಅವನು ಇನ್ನೂ ಚೆನ್ನಾಗಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಅನ್ಕೊಳ್ಳಿ, ಅವನಿಗೆಲ್ಲ ಶುರುವಾಯಿತು ಪ್ರಾಬ್ಲಮ್. ಅವನಿಗೆ ಬೇರೆ ಯಾರೋ ಬುದ್ಧಿವಂತರು ಬರೋದು ಅವನಿಗೆ ಇಷ್ಟ ಇರಲ್ಲ. ಯಾಕೆಂದ್ರೆ ಅವನೇ ಬುದ್ಧಿವಂತ ಆಗಿದ್ದ ಇಷ್ಟು ದಿವಸ, ಅವನ ಮೇಲೆ ಎಲ್ಲ ಅವನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದ. ಇನ್ನೊಬ್ಬ ಬುದ್ಧಿವಂತ ಬಂದ ತಕ್ಷಣ ಅವನಿಗೆ ಸಮಸ್ಯೆ ಶುರುವಾಯಿತು. ಅವನಿಗೆ ಈ ಆರೋಗ್ಯಪೂರ್ಣ ಪೈಪೋಟಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ರೀತಿಯಾಗಿ ಇದನ್ನ ನಾನು ಈಗ ಒಂದು ವಿಷಯಾಂತರವಾಗಿ ಮಾತಾಡ್ತೀನಿ. ನಮ್ಗಿಂತ ಬುದ್ಧಿವಂತರು ನಮ್ಮ ಜೊತೆ ಇದ್ದಾಗ ನಾವೇನ್ ಮಾಡ್ಬೇಕು ಅಂತ, ನಾವೇ ಬುದ್ಧಿವಂತರು ಅಂತ ನಾವು ತಿಳ್ಕೊಂಡು ಓಡಾಡ್ತಾ ಇರ್ತೀವಲ್ಲ, ನಮ್ಗಿಂತ ಬುದ್ಧಿವಂತರು ನಮ್ಮ ಜೊತೆಗೆ ಇದ್ರೆ ನಾವೇನ್ ಮಾಡ್ಬೇಕು? ನಮ್ಗಿಂತ ಜಾಸ್ತಿ ಬುದ್ಧಿವಂತರು ಇದ್ದಾರೆ ಅಂತ ಅನ್ಕೊಳ್ಳಿ, ಅವ್ರ ಜೊತೆ ನಾವು ಇರೋದಕ್ಕೆ ಪ್ರಯತ್ನ ಮಾಡೋಣ, ಅವರಿಂದ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ, ಆರೋಗ್ಯಪೂರ್ಣವಾಗಿ ನಾವು ಪ್ರಶ್ನೆ ಮಾಡೋಣ, ಆರೋಗ್ಯಪೂರ್ಣವಾಗಿ ಅವ್ರ ಜೊತೆ ವಿಷಯಗಳ ಚರ್ಚೆ ಮಾಡೋಣ. ನಮ್ಗೆ ಏನ್ ಗೊತ್ತಿಲ್ಲ ಅದನ್ನ ಅವ್ರ ಹತ್ರ ಓಪನ್ ಆಗಿ ಡಿಸ್ಕಸ್ ಮಾಡಿ ಅದನ್ನ ತೆಗೆದುಕೊಳ್ಳೋಣ. ಅವರಿಗೆ ಆ ಮನಸ್ಥಿತಿ ಹೇಳಿಕೊಡುವ ಮನಸ್ಥಿತಿ ಇದ್ದರೆ ಮಾತ್ರ. ಎಷ್ಟು ಸಲ ಏನಾಗುತ್ತೆ ಅಂದ್ರೆ, ಅವರು ಅದರ ಡಿಪೆಂಡೆನ್ಸಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬಿಡ್ತಾರೆ. ಅವರಿಗೆ ಗೊತ್ತಿರೋದು ನನಗೆ ಬರಲಿ, ಯಾರೇನು ಬೇಕಾದರೂ, ಈಗ ಇನ್ನೊಬ್ರಿಗೆ ನಾನು ಹೇಳ್ಕೊಟ್ಬಿಟ್ರೆ ಮತ್ತೆ ನನ್ನ ಜೊತೆ ಬರೋ ಜನಗಳು ಕಡಿಮೆ ಆಗ್ಬಿಡ್ತಾರೆ, ಆ ರೀತಿಯಾಗಿ ಅನ್ಸುತ್ತೆ. ಹಾಗಾಗಿ ಈ ರೀತಿಯ ದೃಷ್ಟಿಯಲ್ಲೂ ನೋಡಿದಾಗ ನಾವು ಬುದ್ಧಿವಂತರಾಗೋದಕ್ಕೆ ಜನ ಬಿಡೋದಿಲ್ಲ. ಇದು ನೋಡಿ, ನಮ್ಗಿಂತ ಎಷ್ಟು ಬುದ್ಧಿವಂತಿಕೆ ಇದೆ ಅದಕ್ಕಿಂತ ಸ್ವಲ್ಪ ಕೆಳಗಿರಲಿ ಅಂತ ಆ ರೀತಿ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ನಮ್ಗಿಂತ ಜಾಸ್ತಿ ಬುದ್ಧಿವಂತರಾಗ್ಬಿಟ್ರೆ ನಮ್ಮ ಬೆಲೆ ಎಲ್ಲಿ ಕಡಿಮೆ ಆಗ್ಬಿಡುತ್ತೆ. ಇದರಲ್ಲಿ ಒಂದು ಆರೋಗ್ಯಪೂರ್ಣತೆ ಬರಬೇಕು, ಆಗ ಮಾತ್ರ ಉತ್ತಮ ಸಮಾಜದ ಅಭಿವೃದ್ಧಿ ಆಗತ್ತೆ ಅಂತ ನಾನು ನಂಬಿದ್ದೇನೆ. ಒಂದು ಗುಡ್ಡಕ್ಕಿಂತ ಇನ್ನೊಂದು ಗುಡ್ಡ ದೊಡ್ಡದಿರುತ್ತೆ. ನೋಡ್ತಾ ಹೋದ್ರೆ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಅನ್ನೋದಲ್ಲ. ನಮ್ಗೆ ಏನ್ ಗೊತ್ತಿಲ್ಲ ಅದನ್ನ ಒಬ್ಬರು ಕೇಳಿ ತಿಳ್ಕೊಳ್ಬಹುದು. ನಾವೇ ಬುದ್ಧಿವಂತರು ಅಂದ್ಕೊಂಡ್ರೆ ನಮ್ಮಷ್ಟು ದಡ್ರೆ ಯಾರು ಇರೋದಿಲ್ಲ. ಈ ರೀತಿಯದ್ದು ಆಗಿದೆ. ಹಾಗೆ ಈ ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ ವಿವೇಕವಂತರನ್ನಾಗಿ ಹೇಗೆ ಮಾಡೋದು ಜನರನ್ನ ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ ಆಗತ್ತೆ. ಅದ್ರ ಬಗ್ಗೆ ನಾವು ಹೆಚ್ಚು ಚಿಂತನೆಯನ್ನ ಮಾಡಬೇಕಾಗಿದೆ. ಈಗ ಯಾರೋ ಒಬ್ಬ ಹೆಚ್ಚು ಬುದ್ಧಿವಂತರಿದ್ದಾರೆ ಅಂದ್ರೆ ಅವ್ರನ್ನ ತುಳಿಯೋದಕ್ಕೆ ಪ್ರಯತ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವ್ರ ಮೇಲೆ ಬರ್ದೇ ಇನ್ನೊಬ್ರು ಬುದ್ಧಿವಂತಿಕೆ ಅಥವಾ ಅವನ ಟ್ಯಾಲೆಂಟ್ ಹೊರಗಡೆ ಬರ್ದೇ ಇದ್ದಂತ ನೋಡ್ಕೊಳ್ಳೋದು,
ಯಾಕೆ ಅಂದರೆ ಅವ್ನು ಹೊರಗೆ ಬಂದ್ಬಿಟ್ರೆ ನಮ್ಮ ಬೆಲೆ ಎಲ್ಲಿ ಕಡಿಮೆ ಆಗ್ಬಿಡುತ್ತೆ. ಇದನ್ನ ನಾವು ಒಂದು ಬ್ಯಾಲೆನ್ಸ್ಡ್ ವೇಯಲ್ಲಿ ಇದು ಮಾಡ್ತಾ ಹೋಗ್ಬೇಕಾಗುತ್ತೆ. ಅಥವಾ ಯಾರು ಜಾಸ್ತಿ ಬುದ್ಧಿವಂತರಿದ್ದಾರೆ ಯಾವ್ದಾದ್ರು ಅವ್ರು ಅದನ್ನೇ ಉಪಯೋಗ ತಗೊಳ್ಳೋದಿರುತ್ತೆ. ನಾನೇ ಬುದ್ಧಿವಂತ ಅಂತ ಇನ್ನೊಬ್ಬರನ್ನ ಕೆಳಗೆ ತೋರಿಸ್ತಾ ಹೋಗೋದು. ಇವರು ಎಲ್ಲ ಏನು ಇವರಿಗೇನು ಬರೋದಿಲ್ಲ, ನಾನೇ ಗ್ರೇಟ್. ಸೊ ಇವರೆಲ್ಲ ಕೆಲವು ಇದರೆಲ್ಲ ಆಗುತ್ತೆ, ನೀವು ವರ್ಕ್ ಎನ್ವಿರಾನ್ಮೆಂಟಲ್ಲಿ ಆಗುತ್ತೆ, ಕೆಲಸ ಮಾಡ್ತಾ ಇರ್ತಿರಲ್ಲ ಅಲ್ಲಿ ಕೆಲವರು ಬುದ್ಧಿವಂತರಿರ್ತಾರೆ, ಇವರಿಗೆಲ್ಲ ಏನು ಕೆಲಸ ಮಾಡೋಕ್ಕೆ ಬರಲ್ಲ, ನಾನೇ ಎಲ್ಲ ಮಾಡಿದೆ, ಆ ರೀತಿ ತೋರಿಸ್ಕೊತಾ ಇರ್ತಾರೆ. ಯಾಕೆಂದರೆ ಅವರಿಗೆ ಏನೋ ಒಂದು ಲಾಭ ಇರುತ್ತೆ ಅದರಿಂದ. ಹೈಯರ್ ಅವ್ರ ಮೇಲ್ಗಡೆ ಇರೋರು ಅವ್ರಿಗೇನೋ ಬೆನಿಫಿಟ್ ಮಾಡಿಕೊಡ್ತಾರೆ ಅನ್ನೋ ಉದ್ದೇಶದಿಂದ. ಈಗ ನಿಮ್ಮ ಕಾಲೇಜಲ್ಲಿ ತಗೊಳ್ಳಿ, ಮೇಷ್ಟ್ರು ಅಂತ ಇಟ್ಕೊಳ್ಳಿ, ಯಾವುದೋ ಮೇಷ್ಟ್ರು, ಯಾರೋ ಇನ್ನೊಬ್ಬ ಮೇಷ್ಟ್ರು ತಪ್ಪು ಮಾಡಿದ್ರು ಅಂತ ಅನ್ಕೊಳ್ಳಿ ಉದಾಹರಣೆಗೆ. ಇನ್ನೊಬ್ಬ ಮೇಷ್ಟ್ರು ಅದ್ರ ಉಪಯೋಗ ತಗೊಳ್ಳೋದು. ಆ ಮೇಷ್ಟ್ರು ಹೇಳಿದ ತಪ್ಪು ಇದು ಹಿಂಗಲ್ಲ, ಇಂಡೈರೆಕ್ಟ್ಲಿ ಅವ್ರು ಇದು ಮಾಡೋದು, ಅದನ್ನು ಪ್ರಿನ್ಸಿಪಾಲ್ ಹತ್ರ ಹೇಳೋದು ಅಥವಾ ಮ್ಯಾನೇಜ್ಮೆಂಟಿಗೆ ಹೇಳೋದು. ಅವ್ರಿಗೆ ಪಾಪ ಆ ಮೇಷ್ಟ್ರಿಗೆ ಗೊತ್ತಾಗಿಲ್ಲ, ನಾನು ಸ್ವಲ್ಪ ಹೇಳ್ಕೊಟ್ಟು ಅವ್ರನ್ನ ರೆಡಿ ಮಾಡೋಣ ಅಂತ ಅವ್ರು ಯೋಚನೆ ಮಾಡೋದೇ ಇಲ್ಲ. ಇದನ್ನೇ ನಾನು ಅಡ್ವಾಂಟೇಜ್ ತಗೊಂಡು ನನಗೆ ಒಂದಿಷ್ಟು ಬೆನಿಫಿಟ್ ತಗೊಳ್ಳೋಣ ಅಂತ, ಈ ರೀತಿಯಾದದ್ದೆಲ್ಲ ನಡೆಯುತ್ತೆ. ಸೊ ಇದರಲ್ಲಿ ನಾವು ಏನು ಮಾಡಬೇಕು ಅಂದರೆ, ಅವ್ರು ಓಶೋ ಅವ್ರು ಹೇಳಿದಾರಲ್ಲ, ನೋ ಸೊಸೈಟಿ ವಾಂಟ್ಸ್ ಯು ಟು ಬಿಕಮ್ ವೈಸ್. ಇದನ್ನು ನಾವು ಇದರಲ್ಲಿ ಈಗ ಬದಲಾವಣೆ ತರಬೇಕು ಅಂದರೆ, ಒಂದು ವ್ಯವಸ್ಥೆಯ ಚಿಂತನೆಯನ್ನು ಬದಲಾಯಿಸಬೇಕು ಅಂದರೆ ನಾವೆಲ್ಲರೂ ಬದಲಾಗಬೇಕು. ನಾವೆಲ್ಲರೂ ಬದಲಾದ್ವಿ ಅಂದರೆ ವ್ಯವಸ್ಥೆಯ ಚಿಂತನೆಯು ಕೂಡ ಬದಲಾಗುತ್ತೆ. ನಾವು ಬದಲಾಗಬೇಕು ಅಂದರೆ ಹೇಗೆ ಅಂದರೆ, ನಮ್ಗಿಂತ ಬುದ್ಧಿವಂತರು ಯಾರಿದ್ದಾರೆ ಅವ್ರನ್ನ ಆಕ್ಸೆಪ್ಟ್ ಮಾಡೋದನ್ನು ನಾವು ಕಲಿಬೇಕು. ಆಗ ಏನಾಗುತ್ತೆ ಅಂದರೆ ಎಲ್ಲ ಸಮಾಜವು ಕೂಡ ಬುದ್ಧಿವಂತರಾಗೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಬರುತ್ತೆ. ಹಾಗಿರುತ್ತೆ. ಇದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಇದು ಬಹಳ ಗಾಢವಾದ ಚಿಂತನೆ ಅಂತ ನಾನು ಅಂದ್ಕೋತೇನೆ. ನನ್ಗಿಂತ ಯಾರೋ ಇನ್ನೊಬ್ಬ ಬುದ್ಧಿವಂತ ಇದ್ದಾನೆ, ಅಥವಾ ಅವನಿಗೆ ನಾನು ಓಪನ್ ಅಪ್ ಯಾವುದೇ ಜಲಸ್ ಇಲ್ಲದೆ ಅದನ್ನ ಆಕ್ಸೆಪ್ಟ್ ಮಾಡಿ ಅವರಿಂದ ನಾವು ನಮಗೆ ಬೇಕಾಗಿದ್ದನ್ನು ತಿಳ್ಕೊಳ್ಳೋದು, ಅಥವಾ ಅವರು ನಮ್ಮಿಂದ ಬೇಕಾಗಿದ್ದನ್ನು ತಿಳ್ಕೊಳ್ಳೋದು, ಆ ರೀತಿಯಾದ ಆರೋಗ್ಯಪೂರ್ಣವಾದ ಚಿಂತನೆ ಅಥವಾ ವರ್ತನೆ ನಮ್ಮಲ್ಲಿ ಇರಬೇಕಾಗತ್ತೆ. ಅದನ್ನು ನಾವು ಬೆಳೆಸ್ಕೊಳ್ತಾ ಹೋದರೆ ಆಟೋಮೆಟಿಕಲಿ ವ್ಯವಸ್ಥೆಯ ಚಿಂತನೆಯೂ ಕೂಡ ಬದಲಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ನನ್ನ ಅಭಿಪ್ರಾಯವಾಗಿದೆ. ಧನ್ಯವಾದಗಳು.